ನೀ ಯಾಕೆ ಬಂದಿ ಇವೇನು ಇವೇನು MLA ಅಲ್ಲ MP ಅಲ್ಲ ಅಥವಾ ಈ ಬಿಜಾಪುರದ ನಾದಿನ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗ ಮೀಟಿಂಗ್ ಮಾಡ್ತಾನೆ. ಜೇಲು ಯಾರು ಅಧಿಕಾರ ಕೊಟ್ಟ ಅವನಿಗೆ? ಅವ ಯಾವ ಅದನ್ನ ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಅವನ ಮ್ಯಾಗನು ಕೇಸ್, ಕ್ರಿಮಿನಲ್ ಕೇಸ್ ಆಗ್ಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡದಂತ ಏನು ವ್ಯಕ್ತಿ ಅದಲ್ಲ ಅವನ ಮ್ಯಾಗನು ಕೇಸ್ ಆಗ. ಚಿಂಚೋಳಿ ಇದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಆ ಒಂದೇನು ಜಮೀರ್ ಅಹ್ಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡ್ ಬಂದ್ರು ಸಹಿತ ಇನ್ನ ನಕಲಿ ಓಟ್ ಅಂತ ರೇಟ್ ನನ್ನ ಮಕ್ಕಳದು ಯಾವ್ದು ನೀವು ಹಾಕುದಿಲ್ಲ. ಅದಕ್ಕೆ ನಿಮ್ಗೆ ಅದನ್ನ ನನ್ಗೆ ಯೂಟ್ಯೂಬ್ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರ್ಬೀಜ್ ರಮಾಪುರದ ಒಂದು ಸೇರೆ ಐತಿ. ಈ ಯೂಟ್ಯೂಬದು ಹುರ್ಬೀಜ್ಗಳು ಏನು ಹೇಳೋರು ಯಾರು ಕೇಳೋರು ಅದಾರ? ನಿಮ್ಮಂತ ಮಾಧ್ಯಮಗಳಿಗೆ ಕೇಳ್ತಾರ. ರಾಷ್ಟ್ರೀಯ ಚಾನೆಲ್ಗಳದು, ರಾಜ್ಯ ಚಾನೆಲ್ಗಳದು, ಪ್ರತಿಷ್ಠಿತ ಚಾನಲ್ ಅವೇನು ಹುರ್ಬೀಜ್ಗಳು ರೊಕ್ಕ ಕೊಟ್ಕೊಡೇನೆ ಬಸವನಗೌಡ ಹಾಕಿಯ ಒಬ್ಬ ಹುರ್ಬೀಜ ರಮಾಪುರದ ಒಂದು ಹುರ್ಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಯಾಗ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿಳ್ಕೊತಿರ್ತಾನ. ನನ್ನದ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನಕ್ಕೆ ನೀ ಯಾರು ಬರ್ತೀವಿ? ನಮ್ಮ ಓಣ್ಯಾಗ ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ನೋಡ್ರಿ ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡ್ಬಿಟ್ರಿ ಇಂಥವ್ರು MLA ಆದ ಗತಿ ಏನ ಆಗ್ತದ್ರಿ? ಬಿಜಾಪುರ ಶಾಂತೂರ್ ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಯಾಕಂದ್ರೆ ಮಾರಿ ಮಾಡ್ಕೊಂಡು ಗದ ರುಕೊಂಡಾಗ ಎಲ್ಲ ಮತಗಳು ಬೋಗಸ್ ಮತದಾನ ಮಾಡ್ಯಾರ್ಲೆ. ಸತ್ತವ್ರದ್ದು ವೋಟಿಂಗ್ ಆಯ್ತ, ಮಾರು ವಿಷಯದಲ್ಲಿ ಬಂದು ವೋಟಿಂಗ್ ಆಯ್ತ. ಕೈಗೆ ಹಚ್ಚಿದಂತದ್ದು ಯಾವ್ದೋ ಕೆಮಿಕಲ್ ಹಚ್ಚಿ ಎಳ್ಕೊಂಡು ವೋಟಿಂಗ್ ಆಯ್ತ. ಈಗ ಇದು SIR ಆಗೋದ್ರಿಂದ ಯಾಕೆ ಸತ್ತವ್ರದೆಲ್ಲ ಹೋಟೋಗಳು ಡಿಲೀಟ್ ಆಗ್ತವೆ. ಮತ್ತು ನಕಲಿ ಹೋಟೋ ಹೊರಗಿನವ್ರದ್ದು ಏನ್ ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡ್ಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ GLO ಜೊತೆಗೆ ಒಂದ್ ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ರೆ ಹೇಳ್ಬೇಕು. ಆದ್ರೆ ಎಲ್ಲರಿಗೂ ಅಧಿಕಾರ ಐತಿ. ನೀ ಯಾಕೆ ಬಂದಿ ಇವೇನು MLA ಅಲ್ಲ MP ಅಲ್ಲ ಅಥವಾ ಈ ಬಿಜಾಪುರದ ನಾದಿನ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ನಾದಿನ್ ಸಾಹೇಬ್ನ ಹೋಗ್ಯಾನ ಆ ಕಡೆ ಹೋಗ್ಕೊತ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಂಚುದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗ್ಲಾರ ನೋಡ್ತೇವೆ. ಇದು ಉದ್ದೇಶ ಏನಂದ್ರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರದು. ಮತ್ತೆ ಹೆಂಗ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರ ದಬ್ಬಾಳಿಕೆ ನೋಡ್ಬಿಟ್ರೆ ಮುಂದವರು MLA ಆಗಿದ್ರ ಗತಿ ಏನೋ ನೋಡಿ ಜನರಿಗೆ ಗೊತ್ತಾಗ್ಲಕದ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದ್ರೆ ಯಾರಿಗೂ ಹೆದರ್ಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವ್ರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಕಮಿಷನ್ ಪತ್ರ ಬರೀಲಕತ್ತಿ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗ ಮೀಟಿಂಗ್ ಮಾಡ್ತಾನೆ. ಜೇಲು ಯಾರು ಅಧಿಕಾರ ಕೊಟ್ಟ ಅವನಿಗೆ? ಅವ ಯಾವ ಅದನ್ನ ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಇವತ್ತು ನಾಳೆ ನಾ ಜಿಲ್ಲಾಧಿಕಾರಿಗಳು ಪತ್ರ ಬರೀಲಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರಿಲಕ್ಕ ನನಗೂ ನಾ ಆಸ್ ಎ MLA ಕರಿಲಕ್ಕ ನನಗ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟು ನಾವು ಇರ್ಲಿಲ್ಲ ಅಂದ್ರೆ ಅವನ ಮ್ಯಾಗ ಆಕ್ಷನ್ ಆಗ್ಬೇಕು. ಆಫೀಸರ್ ಯಾಕೆ ಹೋಗೋದು ನಾವು BLO ಮಾತಾಡ್ಬೇಕು. ಅವನ ಮ್ಯಾಗನು ಕೇಸ್, ಕ್ರಿಮಿನಲ್ ಕೇಸ್ ಆಗ್ಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡದಂತ ಏನು ವ್ಯಕ್ತಿ ಅದಲ್ಲ ಅವನ ಮ್ಯಾಗನು ಕೇಸ್ ಆಗ. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿನ ನೀನ್ ತರ್ಲಕ್ ಆಗ್ತತನ್ರಿ ಅಂತ 3 ಕನ್ನಡ ಮಕ್ಕಳಾದವರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂತದ್ದು ಸಾಧ್ಯ ಐತೆ. 30,000 ಏಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನ ತರೋದಾಗುದಿಲ್ಲ 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್? ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್? ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಇರ್ಬೇಕನ್?
ಹಂಗೆಲ್ಲ ಸೇಮ್ ನಾವು 12,000 ಇಂತ ವೋಟರ್ಸ್ಗಳು ಸೇಮ್ ಹೆಸರು ನಾವು ತೆಗೆದು ತೋರ್ಸಿ ಚಿಂಚೋಳಿ ಒಳಗೆ ಇದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ, ಊರ್ ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನ ಹೋದ, ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯ್ತು, ಕಿತ್ತೋಗದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ, ಕಪಿಲ್ ಸಿಬಲ್ ಕೊಟ್ಟ, ಆದ್ರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡ್ತು. ಮತ್ತ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಒಂದ್ ಚೇಂಬರ್ನಾಗ ಒಂದ್ ಕೋರ್ಟ್ ನಡೀತೈತ, ಮತ್ ಕಪಿಲ್ ಸಿಬಲ್ ತಗೊಂಡು ಒಂದೇನ ಜಮೀರ್ ಅಹಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡ್ ಬಂದ್ರು ಸಹಿತ ಇನ್ನ ನಕಲಿ ಓಟ್ ಅಂದ್ರ ಹತಾಶೆ ಆಗ್ಬಿಟ್ಟಾಳ ಕೆಲವು ಮಂದಿ ಬಿಜಾಪುರ್ನಾಗ. ಇವತ್ತ ಬಿಜಾಪುರ ನಗರ ಎಷ್ಟು ಸುಂದರ ಆಗೈತಿ, ಎಷ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂತ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಿಂದ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂತ ನಗರ ಆಗೈತಿ. ಇದು ಎಲ್ಲ ಇದನ್ನ ಹಾಳು ಮಾಡ್ಬೇಕು, ಇದನ್ನ ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡ್ಬೇಕು ಅನ್ನೋಂತ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ನೆ BL ಅಂಜಿಸುವುದು, ಈ ರೀತಿ ನಕಲಿ ಓಟ್ ಮಾಡ್ಯಾರ. ನಮಗೂ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನವ್ರಿಗೆ. ನಕಲಿ ಓಟ್ ಮಾಡುವಂತ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರ ಯಾರದಾರ ಅವರೇ ಮಾಡ್ತಾರ ಅಂತ ಅಲ್ಕಾಟ. ಅದಕ್ಕೆ ಸುಮ್ನೆ ಬಾಯಿ ಬಂದಂಗ ಮಾತಾಡಿದ್ರ ಆ ಶಬ್ದಗಳು ಮಾತಾಡ್ಲಿಕ್ಕೆ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಅಭಿನಂದನೆ ಸಲ್ಲುತ್ತಂತೆ. ಅಂತ ರೇಟ್ ನನ್ನ ಮಕ್ಕಳದು ಯಾವ್ದು ನೀವು ಹಾಕುದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರ್ಬೀಜ್ ರಮಾಪುರದ ಒಂದು ಸೇರಿ ಐತಿ. ಈ ಯೂಟ್ಯೂಬ್ ಹುರ್ಬೀಜಗಳು ಏನ್ ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂತ ಮಾಧ್ಯಮಗಳಿಗೆ ಕೇಳ್ತಾರ. ರಾಷ್ಟ್ರೀಯ ಚಾನೆಲ್ಗಳದು, ರಾಜ್ಯ ಚಾನೆಲ್ಗಳದು, ಪ್ರತಿಷ್ಠಿತ ಚಾನಲ್ ಅವೇನು ಹುರ್ಬೀಜ್ಗಳು ರೊಕ್ಕ ಕೊಟ್ಕೊಡೇನೆ ಬಸವನಗೌಡ ಆಯ್ಸಾಕಿಯೇ ವಯಸ್ಸಾಕಿಯ. ಒಬ್ಬ ಹುರ್ಬೀಜ ರಮಾಪುರದ ಒಂದು ಹುರ್ಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಯಾಗ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿನ್ಕೋತಿರ್ತಾನ ನನ್ನ ಮಗ. ಇಂತ ಯೂಟ್ಯೂಬ್ಗಳು ನನಗೇನೂ ಆಗುದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗ್ ಮಾತಾಡಕ್ ನನ್ ಬಲ್ಲಿ ಬಹಳ ದೊಡ್ಡ ಶಬ್ದ ಖುಷಿ. ಆದ್ರ ಆ ಸ್ಟೇಟಸ್ ಅಲ್ಲ, ಯಾವ ಪಂಚಾಯತಿ ಆರ್ಸಿ ಬಂದಿದೆ ಅಲ್ಲ, ಇಲ್ಲಿ ಬಂದು ನಮ್ ಮುಂದೂ ಏರಿಯಾದಾಗ ಇನ್ನ ಏನಾರ ಗುಂಡಾಗಿರಿ ಮಾಡೋದು. ನೀ ಅದಕ್ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನ ನೀ ಯಾರು ಬರ್ತೀವಿ ನಮ್ಮ ಓಣ್ಯಾಗ? ಹಿಂದೂಗಳ ಓಣ್ಯಾಗ ನಿಂದೇನ್ ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನಿದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವ್ರು ಜನರನ್ನ ಇವತ್ತು ಅವ್ರಿಗೆ ಅವ್ರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹ್ಯಾಂಗ್ ತುಂಬೋದನ್ನು ಗುರುತಿಲ್ಲ, ಕೆಲವೊಂದು BL ಒಳಗೆ ಗುರುತಿಲ್ರಿ. ಅಂಗನವಾಡಿ ಕಾರ್ಯಕರ್ತರು ಅವಾಗೇನು ಬರುದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾರ. ಮಾಡ್ಬೋದತ್ತೈತಿ ಚುನಾವಣೆ ಆಯೋಗ ಇದ್ರಾಗ. ನೀವೇನೆಲ್ಲ ಹಿಂಗ್ ಗುಂಡಾಗಿರಿ ಮಾಡ್ತೀನಿ, ನಮ್ ಸರ್ಕಾರ ಐತಿ, ನಾ ಪಾಕಿಸ್ತಾನ ಮಾಡ್ತೀನಿ ಅಂದ್ರ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲಾರು 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗ್ಲೂ ಹಿಂದೂಗಳ ಸೈಡ್ ಇರ್ಬೇಕು. ಇವ್ರೆಲ್ಲರಿಗೂ ಆ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರ ಓಟ್ ಹಾಕೋತ್ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದ ಸರಿ. ವಿಜಯಪುರ ನಗರದಲ್ಲಿ ಒಂದು ನಾಟಕ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಫೋಟೋ ಮತ್ತು ಅದನ್ನು ಸೇರಿಸೋ ವ್ಯವಸ್ಥೆ ನೋಡ್ರಿ. ಈಗ ಇದ್ರಾಗ ಬಾಂಗ್ಲಾದೇಶಿಯರು ಎಷ್ಟದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರ, ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2 ವರ್ಷ ಬೋಗಸ್ ಹೋಗಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದ. ಅದಕ್ಕ ಇವ್ರು ಏನಾಗ್ಯದ, ಇವ್ರು ಬಿಜಾಪುರನ ಹಾಳು ಮಾಡ್ಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡ್ಬಿಟ್ರಿ ಇಂಥವ್ರು MLA ಆದ ಗತಿ ಏನಾಗ್ತದ್ರಿ. ಬಿಜಾಪುರ ಶಾಂತಪುರ ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೆ 2028ಕ್ಕೆ ನಾವೇ ಆರಿಸಿ ಬರೋ BJP ಅವ್ರಿಗೆ ಹೇಳ್ತೇನೆ, ನೀವೇನ್ ಕಿಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋಲ್ಲ. ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ ಮೋನಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರಿ BJP ಟಿಕೆಟ್ ಸಿಕ್ಕದತ್ತೆ. ಮೊನ್ನೆ ನಾ BJP ವೋಟ್ ಹಾಕದ್ಮಾಗ ಮತ್ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕೊಂಡ ಯಾಕಂದ್ರ ಚಿಟ್ಟೆ ಬಿಡ್ತು ಅಂತ. ನಾನೇನೋ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ ಯತ್ನಾಳ್ ಮುಗಿತು ತಿಳ್ಕೊಂಡು ಮತ್ತ ಅಂಗಿ ಯಾಕಡ್ರೆ ಮಾರಿ ಮಾಡ್ಕೊಂಡು ಗದ ಬರೋದು ಹಾಗೆ ಬೆದು ಬಿಡುದು ಅದು ಮುಂದವು. ಆದ್ರ ಮೊನ್ನೆ BJPಗೆ ನಾವು ವೋಟ್ ಹಾಕಿದ್ದೆ, ಅದಕ್ಕೆ ಹಾಕಿದ್ರೆ ನಾ ಯಾವ ಪಕ್ಷದಿಂದ MLA ಹಾಕಿನಿ, ಅದಕ್ಕೆ ವೇದಿ ಹೊಡ್ಕೊಂಡವ್.
ಅವ್ರೇನ್ ತಿಳ್ಕೊಂಡಿದ್ರು ಏನೋ ಕಾಂಗ್ರೆಸ್ನವ್ರು ಒಂದ್ 7-8 ಕೋಟಿ ರೂಪಾಯಿ ಕೊಡ್ತಾರ, ಅಭಿವೃದ್ಧಿಗೇನೋ ಏನೋ 50 ಕೋಟಿ ರೂಪಾಯಿ ಕೊಡ್ತಾರೇನೋ ಆಶ್ವಾಸನೆ ಕೊಟ್ಟು ಓಟ್ ಹಾಕ್ಯಾರ. ಮಂದಿ ಬಿಜೆಪಿ ಹಾಕ್ಯಾರಲ್ಲ, ಯಾರು ಹಾಕ್ಯಾರ ಗುರುತಲೆ ರಾಜ್ಯಾಧ್ಯಕ್ಷರೇ ನಾವು ಹಾಕ್ಸಣತ್ತರು ನಮ್ದು ಸುದ್ದಿ. ಅವನೇ ಈ ತರ ನೀವು ಡಿ.ಕೆ. ಶಿವಕುಮಾರ್ ಹೇಳ್ದಂಗ ಹಾಕ್ಲಿಲ್ಲ ಅಂದ್ರ ನಾನು ಎಲ್ಲಾ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರ. ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರ? ವೋಟಿಂಗ್ ಕಿಂತ ಮೊದಲ ವಿಪ್ ಇಶ್ಯೂ ಮಾಡ್ತಾರ. ಅವ್ರ ವಿಪ್ ತಗೊಳ್ಳಿ ಅವ್ರ ಮನಿಗ್ ಹೋಗಿ ಹಚ್ತಾರ. ನೀವು ಅಧ್ಯಕ್ಷ ಅಲ್ಲಿ ವೋಟ್ ಹಾಕಿ ಬರ್ತಾರ, ಅಲ್ಲಿ ವಿಪ್ ಬರ್ದ ಅಂದ್ರ ಭಾರಿ ವ್ಯವಸ್ಥಿತವಾಗಿ ಡಿ.ಕೆ. ಶಿವಕುಮಾರ್ ಸಹಾಯ ಮಾಡ್ಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಡಿ ಕೆಲಸ ಈ ರಾಜ್ಯಗಳು ಮಾಡಿ. ಮೊನ್ನೆ ಪತ್ರದ ವಿರುದ್ಧ ನೀವು ರಾಷ್ಟ್ರೀಯ ಅಧ್ಯಕ್ಷರು ಒಂದ್ ರೀತಿ explanation ಕೊಟ್ಟಂಗಿತ್ತು ಸರ್. ನಾ ಯಾಕೆ ಕೊಟ್ಟೆ ಅಂದ್ರ ನೋಡ್ರಿ, ನಾ ಬರೀ ಮೂಕ್ ಹೋಗಿ ಅಲ್ಲಿ ನಾನು ಏನಾರು ವೋಟ್ ಹಾಕಿದ್ರು ಈ ನನ್ ಮಕ್ಳು ಅದಾರಲ್ಲ ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಚಾಲ ಆದ್ರೂ ಹಾಕಿದ್ರು ಅವರು ಯತ್ನಾಡ್ರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿ. ನಾ ಇಷ್ಟ ಹೇಳ್ತೀನಿ ವಿಜಯೇಂದ್ರಗ, ನನ್ನ ವೈಯಕ್ತಿಕ ವಿಚಾರನ ನನ್ನ ಕುಟುಂಬದ ಬಗ್ಗೆ ಏನಾರ ನೀನು ಕೆಟ್ಟ ಶಬ್ದಗಳನ್ನ ಹಾಕಿದ್ರಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಂದೈತಿ, ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನನ್ ಬಂದಿದ್ದ. ನೀವ್ ಸುಮ್ ಹುಷಾರ್ಲೆ ಹಾಕೇ ಇರೋ. ನಿನ್ನ ನಕಲಿ ಏನು ಫೇಸ್ಬುಕ್ ನ ಅಕೌಂಟ್ ಮಾಡಿ ಅಸಹ್ಯ ಬರ್ಸಿಯಲ್ಲ, ನೀನ್ ಇತಿಹಾಸನು ನನಗೆ ಗೊತ್ತು, ನಾನು ಬರ್ಸಲಕ್ ಚಾಲು ಮಾಡಿದ್ವಿ. ಅತ್ತೆ ಕೋಮ ಈಗ ಹೋಗೋ ಕಾಲ ಬಂದೈತಿ, ನಿನ್ ಮುಗಿದೈತ. ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆ ರಾಜಕಾರಣ ಗೊತ್ತಾಗೈತಿ, ಭಾಳ ಹರಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕದಿ ನಿನ್ನ ಚೇಲಾಗಳ ಕಡೆಯಿಂದ ಅಂದ್ರೆ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೀನಿ.